ಹಬ್ಬ ಅಂತಂದರೆ ಎಲ್ಲರೂ ಕೂಡ ಸಂಭ್ರಮದಿಂದ ಇರಬೇಕು, ಪಟಾಕಿ ಹೊಡಿಬೇಕು, ಅತ್ಯಂತ ಸುರಕ್ಷಿತವಾಗಿ ಹೊಡಿಬೇಕು. ಆದರೆ ಅದೇ ಹಬ್ಬ ನಿಮ್ಮ ಮಕ್ಕಳ ಬಾಳಲ್ಲಿ ಕತ್ತಲಾಗ್ಬಿಟ್ರೆ ಹೇಗಿರುತ್ತೆ? ಈಗ ಅದೇ ರೀತಿಯಾದಂಥ ಪರಿಸ್ಥಿತಿಗಳು ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಪಟಾಕಿ ಸಿಡಿದು 3 ಮಕ್ಕಳ ಕಣ್ಣಿಗೆ ಗಾಯ ಆಗಿದೆ. 3 ಮಕ್ಕಳಿಗೆ ನಾರಾಯಣ ನೇತ್ರಾಲಯದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪಟಾಕಿ ಸಿಡಿಸುವ ವೇಳೆ ಮಕ್ಕಳಿಗೆ ಕಣ್ಣಿನ ರಕ್ಷಣೆ ಇರಲಿ ಅಂತ ಹೇಳಿದ್ದಾರೆ. ಎಷ್ಟೇ ಸಲ ಹೇಳ್ತೀವಿ ನಾವು, ಆದರೆ ಎಚ್ಚರಿಕೆಯನ್ನು ತಗೊಳ್ಳೋದಿಲ್ಲ. ಮಕ್ಕಳಿಗೆ ಕನ್ನಡಕ ಬಳಕೆ ಮಾಡಿ ಪಟಾಕಿ ಸಿಡಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಕಾಸು ಕೊಟ್ಟೆ ಪಟಾಕಿ ತರ್ತೀರಾ ಅಂದಮೇಲೆ ಒಂದು ಗ್ಲಾಸ್ ಕೊಡ್ಸೋಕ್ಕೇನಿದೆ, ಒಂದು ಹಾಕಿ ಕಣ್ಣಿಗೆ. ಡಾಕ್ಟರ್ ನರೇನ್ ಶೆಟ್ಟಿ, ನಾರಾಯಣ ನೇತ್ರಾಲಯದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈ ಬಾರಿಯ ದೀಪಾವಳಿ, ಪ್ರತಿ ಬಾರಿ ದೀಪಾವಳಿ ಬಂದಾಗ ಮಕ್ಕಳು ಕಣ್ಣಿಗೆ ಏಟ್ ಮಾಡ್ಕೊಳ್ಳುವಂಥದ್ದು ಕಾಮನ್. ಸೊ ಈ ಬಾರಿಯೂ ಕೂಡ ಇದೆಯಾ ಸರ್ ಕೇಸಸ್ಸು? ಎಷ್ಟಿದೆ? ಡೆಫಿನೆಟ್ಲಿ ಅಮ್ಮ, ಥ್ಯಾಂಕ್ ಯು ಅಮ್ಮ. ಫಸ್ಟು ನಾವು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ದೀಪಾವಳಿ ಇವಾಗ ಸ್ಟಾರ್ಟ್ ಆಗಿದ್ದು, ಅಂದರೆ ಬೆಳಿಗ್ಗೆ 11 ಗಂಟೆ ಒಳಗಡೆನೆ 3 ಮಕ್ಕಳು ಕಣ್ಣು ಇಂಜುರೀಸ್ ಆಗಿದೆ ನೋಡಿ. ಸೊ ಇದರಲ್ಲಿ ಒಂದು ಮಗು ಇಸ್ 4 years, ಇನ್ನೊಂದು 3 years, ಇನ್ನೊಂದು 14 years. ಸೊ ಆ್ಯಂಡ್ ಇದರಲ್ಲಿ ಅರ್ಧ ಮಕ್ಕಳು ಇಸ್ ಜಸ್ಟ್ ಬೈಸ್ಟ್ಯಾಂಡರ್ಸ್, ಅಂದರೆ ಅವರು ಪಟಾಕಿ ಹಚ್ಚೋದಲ್ಲ, ಬರೀ ನೋಡೋದು, ದೂರದಿಂದ ನೋಡುವಾಗ ಏನೋ ಬಿದ್ದು ಏಟಾಗಿದೆ ನೋಡಿ. ಸೊ ಅದಕ್ಕೆ ನಾವು ನಾರಾಯಣ ನೇತ್ರಾಲಯದಿಂದ ನಾವು ಕೆಲವು ರಿಕ್ವೆಸ್ಟ್ ಮಾಡ್ತೀವಿ, ಕೆಲವು ಪ್ರಿಕಾಷನ್ಸ್ ತಗೊಂಡ್ರೆ ನಾವು ನಮ್ಮ ಕಣ್ಣಿನ ದೃಷ್ಟಿನ ಉಳಿಸ್ಬೋದು. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಈ ಐ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಬರುತ್ತೆ. ಈ ಥರ ಇದು ಮಕ್ಕಳದು ಐ ಪ್ರೊಟೆಕ್ಟಿವ್ ಗ್ಲಾಸಸ್. ನಾವು ನಾರಾಯಣ ನೇತ್ರಾಲಯದಲ್ಲಿ ಈ ಐ ಪ್ರೊಟೆಕ್ಟಿವ್ ಗ್ಲಾಸಸ್ ಫ್ರೀಯಾಗಿ ಕೊಡ್ತಿದ್ದೀವಿ ಈ ದೀಪಾವಳಿ ಹಬ್ಬದ ದಿನಲ್ಲಿ. ಆ್ಯಂಡ್ ಈವನ್ ಅಡಲ್ಟ್ ಪ್ರೊಟೆಕ್ಟಿವ್ ಗ್ಲಾಸಸ್ಸು ವಿ ಆರ್ ಗಿವಿಂಗ್ ಎಟ್ ಅ ವೆರಿ ಡಿಸ್ಕೌಂಟೆಡ್ ಪ್ರೈಸ್. ಬಟ್ ಈ ಪ್ರೊಟೆಕ್ಟಿವ್ ಗ್ಲಾಸಸ್ಸು ಬರೀ ಹಚ್ಚೋದಲ್ಲ, ನೋಡುವಾಗಲೂ ಹಾಕಲೇಬೇಕು. ಆವಾಗ ವಿ ರಿಯಲಿ ಪ್ರೊಟೆಕ್ಟ್. ಒಂದು. ಎರಡನೇದು, ನಾವು ಏನು ಮಾಡಬೇಕಂದ್ರೆ ಈ ಕಣ್ಣಿನ ಇದು ನಾವು ಮಕ್ಕಳು ಇದ್ದಾರಲ್ಲ, ಈ ಹಚ್ಚುವಾಗ ಏನು ಮಾಡ್ತಾರೆ, ಪಟಾಕಿ ಕೈಯಲ್ಲಿ ಇಟ್ಕೊಂಡು ಹಚ್ಚಿಬಿಟ್ಟು ಬಿಸಾಕ್ತಾರೆ. ಆ್ಯಂಡ್ ದಿಸ್ ಇಸ್ ಡೇಂಜರಸ್ ನಾಟ್ ಓನ್ಲಿ ಫಾರ್ ದ ಚೈಲ್ಡ್ ಬಟ್ ಆಲ್ ದ ಬೈ ಸ್ಟ್ಯಾಂಡರ್ಸ್. ಅದಕ್ಕೆ ನಾವು ಅದೊಂದು ಅವಾಯ್ಡ್ ಕಂಪ್ಲೀಟ್ಲಿ ಮಾಡಬೇಕು. ಇನ್ನೊಂದೇನೆಂದರೆ, ಈ ಮಕ್ಕಳು ಹಚ್ಚುವಾಗ ದೊಡ್ಡವರು ಅವ್ರ ಜೊತೆ ಇರಲೇಬೇಕು, ಅದೊಂದು ರಿಕ್ವೆಸ್ಟು. ಬಿಕಾಸ್ ಆವಾಗ ಇಟ್ಸ್ ಆಲ್ವೇಸ್ ಸೂಪರ್ವೈಸ್, ದೇ ಡೋಂಟ್ ಡೂ ಸಮ್ ಅನ್ನೆಸರಿ ಥಿಂಗ್ಸ್. ಬಟ್ ಬೈ ಚಾನ್ಸ್ ಏನೋ ಬಿತ್ತು ಕಣ್ಣಿಗೆ, ಏನೋ ಏಟಾಯಿತು, ಏನು ಮಾಡಬೇಕು? ಅದಕ್ಕಿಂತ ಮುಂಚೆ ಏನು ಮಾಡಬಾರ್ದು ಅಂತ ನೋಡೋಣ. ಏನು ಮಾಡಬಾರ್ದು ಅಂದರೆ, ಕಣ್ಣನ್ನು ಉಜ್ಜಬಾರ್ದು, ಕಣ್ಣನ್ನು ಒತ್ತಬಾರ್ದು. ನಾವು ಫಸ್ಟು ಏನು ಮಾಡಬೇಕು, ಕ್ಲೀನ್ ಕೋಲ್ಡ್ ನೀರನ್ನು ತಗೊಂಡು ಒಂದು 5 ನಿಮಿಷ ಲೆಟ್ ಇಟ್ ಫ್ಲೋ ಆನ್ ದ ಐ. ಅದಾದಮೇಲೆ ಏನು ಮಾಡಬೇಕಂದ್ರೆ, ಕ್ಲೋಸೆಸ್ಟ್ ಆಫ್ಥಲ್ಮಾಲಜಿಸ್ಟ್, ಕ್ಲೋಸೆಸ್ಟ್ ಐ ಹಾಸ್ಪಿಟ್ಲು ಹೋಗಿ ಬಟ್ ಬೈ ಚಾನ್ಸ್ ದೊಡ್ಡ ಇಂಜುರಿ ಆಗಿದ್ದರೆ, ಅಂದರೆ ದೊಡ್ಡ ಆಬ್ಜೆಕ್ಟು ಇಸ್ ಗಾನ್ ಥ್ರೂ ಆ್ಯಂಡ್ ಥ್ರೂ ಅಂದರೆ ಏನು ಮಾಡಬೇಡಿ, ಸಿಂಪ್ಲಿ ಗೋ ಟು ದ ಆಫ್ಥಲ್ಮಾಲಜಿಸ್ಟ್, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ನಾರಾಯಣ ನೇತ್ರಾಲಯದಲ್ಲಿ ಈ ದೀಪಾವಳಿ ಟೈಮಲ್ಲಿ all our centers are open except Whitefield is open 24/7 only for your eyes, for your safety. ಸರ್, ಈಗ ಎಲ್ಲ ಕೇಸಸ್ಗಳಲ್ಲೂ ಹಾಸ್ಪಿಟಲ್ಗೆ ಬರಲೇಬೇಕಾ ಅಥವಾ ಮನೆಯಲ್ಲೇ ಏನಾದರೂ ಇರ್ಬೋದಾ? ಸಾಮಾನ್ಯವಾಗಿ ಕಣ್ಣಿಗೆ ಡ್ಯಾಮೇಜ್ ಆಗಿರ್ಬೋದು. ಅದು ಭಾಳ ಒಳ್ಳೆ ಕ್ವೆಶನ್ ಅಮ್ಮ. ಸೊ ನಾವೇನು ಮಾಡ್ತೀವಿ, ಚಿಕ್ಕ ಏಟಾಯಿತು, ಏನು ಬೇಡ, ಇಲ್ಲೇ ಮನೆಯಲ್ಲಿ ಮಾಡುವ, ಅದು ಒಂದು ಅವಾಯ್ಡ್ ಮಾಡಬೇಕು. ಆಲ್ವೇಸ್ ರಿಮೆಂಬರ್, ಚಿಕ್ಕ ಏಟಿರಲಿ ದೊಡ್ಡ ಏಟಿರಲಿ, ಆಲ್ವೇಸ್ ಕಣ್ ಡಾಕ್ಟ್ರಿಗೆ ತೋರಿಸಲೇಬೇಕು. ಬಿಕಾಸ್ ಈ ಡ್ಯಾಮೇಜು ಪರ್ಮನೆಂಟ್ ಆಗಬಾರ್ದು. ಒನ್ಸ್ ಇಟ್ಸ್ ಟ್ರೀಟೆಡ್ ಇಟ್ ಕ್ಯಾನ್ ಬಿ ರಿವರ್ಸ್ಡ್. ಹಾಗೆ ಸೊ ಮನೆಯಲ್ಲಿ ತಕ್ಷಣಕ್ಕೆ ಅಂದರೆ ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡ್ಕೋಬೋದಾ? ಕೆಲವರು ಮನೆ ಮದ್ದನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಸೊ ಆ ವಿಚಾರದಲ್ಲಿ ಅದೆಲ್ಲ ಬೇಡಮ್ಮ, ಏನು ಮಾಡಬಾರ್ದು. ಏನಾರು ಏಟಾದರೆ ನಾ ಹೇಳ್ದನಲ್ಲ, ಬರೀ ಕ್ಲೀನ್ ಕೋಲ್ಡ್, ರೆಗ್ಯುಲರ್ ನೀರು ವಾಟರ್ ಅಲ್ಲ, ಕ್ಲೀನು ಕುಡಿಯುವ ನೀರನ್ನು, ಕೋಲ್ಡ್ ನೀರನ್ನು ಕಣ್ಣು ರಪ್ಪೆನ ಒಂಚೂರು ತೆಗೆದ್ಬಿಟ್ಟು ಒಂದು 5 ನಿಮಿಷ ಲೆಟ್ ಇಟ್ ಫ್ಲೋ. ಸೊ ಏನೋ ಕೆಮಿಕಲ್ಸ್ ಇದ್ದರೆ, ಚಿಕ್ಕ ಆಬ್ಜೆಕ್ಟ್ ಇದ್ದರೆ ಅದು ಇಲ್ಲಿ ಫ್ಲೋ ಔಟ್, ಮತ್ತು ಇಮಿಡಿಯೇಟ್ ಕಣ್ ಡಾಕ್ಟ್ರಿಗೆ ತೋರಿಸ್ಬೇಕು. ಸರ್, ಈಗ ಕಳೆದ ಬಾರಿಯೂ ಕೂಡ ಕೇಸಸ್ಗಳ ಸಂಖ್ಯೆ ಹೆಚ್ಚಿತ್ತು. ಸೊ ಅದರಲ್ಲಿ ಶಾಶ್ವತವಾಗಿ ಕಣ್ಣನ್ನು, ದೃಷ್ಟಿಯನ್ನು ಕಳ್ಕೊಂಡವರು ಕೂಡ ಇದ್ದಾರಾ ಅಥವಾ ಹೇಗೆ? ಡೆಫಿನೆಟ್ಲಿ ಹೌದು. ಲಾಸ್ಟ್ ಇಯರ್ ನೋಡಿದಾಗ ಆಲ್ಮೋಸ್ಟ್ 70 ಐ ಇಂಜುರೀಸ್ ಇತ್ತು. ನಮ್ಮ ಹಾಸ್ಪಿಟಲಲ್ಲಿ ಮಾತ್ರ ಇಟ್ ಇಸ್ 70 ಐ ಇಂಜುರೀಸ್. ಆ್ಯಂಡ್ ಕೆನ್ ಇಮ್ಯಾಜಿನ್ ಬೇರೆ ಎಷ್ಟೋ ಹಾಸ್ಪಿಟಲು ಎಷ್ಟು ನಂಬರ್ಸ್ ಇರ್ಬೋದು, ಅದರಲ್ಲಿ ಅರ್ಧ ಮಕ್ಕಳಿಗಾಗಿದೆ ನೋಡಿ. ಸೊ ಅದಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕಮ್ ಆ್ಯಂಡ್ ಶೋ ಟು ದ ಡಾಕ್ಟರ್ ಆ್ಯಂಡ್ ಟೇಕ್ ಪ್ರಿವೆಂಟಿವ್ ಪ್ರಿಕಾಷನ್ಸ್. ಬಟ್ ಇದರಲ್ಲಿ ಆಲ್ಮೋಸ್ಟ್ 30% ವಾಸ್ ಪರ್ಮನೆಂಟ್ ವಿಷುವಲ್ ಲಾಸ್. ಸೊ ಅದಕ್ಕೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ದೀಸ್ ಪ್ರೊಟೆಕ್ಟಿವ್ ಗ್ಲಾಸಸ್. ಅದಲ್ಲೇ ಒಂದು 90-95% ನಥಿಂಗ್ ವಿಲ್ ಹ್ಯಾಪನ್ ಟು ಯುವರ್ ಐಸ್. ಹೌದು, ಈಗ ಬಂದಿರೋ ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ? ಹೌದು, ಅಂದರೆ ಅವ್ರು ಬಂದಿದ್ದು, ಅಂದರೆ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ. ಸೊ ಏನಾಗಿದೆ ಅಂದರೆ, ಈ ಕಣ್ಣು ನೋಡಿದಾಗ
ಕರೆಗುಡೆ ಅಂದರೆ ಇದು ಮುಂದ್ಗಡೆ ಒಂದು ಗ್ಲಾಸ್ ಥರ ಇರುತ್ತೆ, ಇಲ್ಲಿ ಗ್ಲಾಸ್ ಇದೆಯಲ್ಲ ಅದ್ಮೇಲೆ ಬಿದ್ದಿದೆ. ಅದು ಮುಂಜಾಗ ಎಲ್ಲ ಸ್ಕ್ರ್ಯಾಚಸ್ ಆಗಿಬಿಟ್ಟು ಒಂಚೂರು ಡ್ಯಾಮೇಜ್ ಆಗಿದೆ. ನಾವೇನು ಮಾಡಿದ್ದೀವಿ, ಅದೆಲ್ಲ ಏನೆಲ್ಲ ಫಾರಿನ್ ಬಾಡಿ ಅಂತ ಹೇಳ್ತೀವಿ, ಆ ಫಾರಿನ್ ಬಾಡಿ ಬಿದ್ದಿದ್ದು ಅದೆಲ್ಲ ತೆಗೆದ್ಬಿಟ್ಟು ಅದೆಲ್ಲ ಕರೆಕ್ಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಸ್ವಲ್ಪ ಡ್ರಾಪ್ಸ್ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ. ದೇ ಶುಡ್ ರಿಕವರ್ ಆ್ಯಂಡ್ ದೇ ಶುಡ್ ಹ್ಯಾವ್ ಗುಡ್ ವಿಷನ್ ಆ್ಯಸ್ ಆಫ್ ನೌ. ಸೊ ನಥಿಂಗ್ ಟು ವೆರಿ ಡೇಂಜರಸ್ ಇಂಜುರೀಸ್ ಹ್ಯಾವ್ ಕಮ್ ನೌ, ಬಟ್ ದಯವಿಟ್ಟು ವಿ ಕ್ಯಾನ್ ಅವಾಯ್ಡ್ ಆಲ್ ದೀಸ್ ಸ್ಮಾಲ್ ಥಿಂಗ್ಸ್. ಹೌದು, ಥ್ಯಾಂಕ್ ಯು ಅಮ್ಮ, ನಮಸ್ಕಾರ. ಇದಿಷ್ಟು ಡಾಕ್ಟರ್ ನರೇನ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.